ದಿ ವೈರ್ ಪತ್ರಿಕೆಯ ಒಂದು ಸುದೀರ್ಘವಾದ ಲೇಖನ, ಆಮೇಲೆ ಕೆಲವು ಹಳೆಯ ಸಾಕ್ಷ್ಯಚಿತ್ರಗಳನ್ನು ನೋಡ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಒಂದು ಬಲವಾದ ಪ್ರಶ್ನೆ ಬಂತು. ಏನ್ ಗೊತ್ತಾ, ನಾವು ಬೆಳ್ಳಿತೆರೆಯ ಮೇಲೆ ಒಬ್ಬ ನಟನನ್ನ ನೋಡ್ತೀವಿ. ಅವರು ಕಣ್ಣರಳಿಸಿ ಗುಡುಗಿದ್ರೆ ನಮಗೆ ಒಂಥರ ಭಯ ಆಗುತ್ತೆ ಅಲ್ವಾ? ಖಂಡಿತ. ಅವರ ಅಟ್ಟಹಾಸ ನೋಡಿ ವಾಸ್ತವದಲ್ಲೂ ಇವರು ಹೀಗೆ ಇರ್ತಾರಾ ಅಂತ ನಾವು ಅಂದ್ಕೊಳ್ಳೋದು ಬಹಳ ಸಹಜ. ಹೌದು. ಆದ್ರೆ ಆ ಬಣ್ಣದ ಲೋಕದ ಆಚೆ ಅವರು ತಮ್ಮ ಕುಟುಂಬದ ಜೊತೆ ಇದ್ದಾಗ ಒಂಥರ ಬಹಳ ಮೃದುವಾದ, ಮೌನಿಯಾದ ಮನುಷ್ಯ ಆಗಿದ್ರೆ ಹೇಗಿರುತ್ತೆ ಅಂತ. ಕಲ್ಪನೆಗೂ ವಾಸ್ತವಕ್ಕೂ ಇರೋ ಈ ವ್ಯತ್ಯಾಸ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ. ನಿಜ. ಆ ವ್ಯತಿರಿಕ್ತತೆ ಇದೆಯಲ್ಲ, ಅದು ಬಹಳ ಆಸಕ್ತಿದಾಯಕವಾಗಿರುತ್ತೆ. ಇಂದಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಇಂತಹದೇ ಒಂದು ಅಚ್ಚರಿಯ ಬದುಕು ಕಟ್ಕೊಂಡಿದ್ದ ವ್ಯಕ್ತಿಯ ಬಗ್ಗೆ. ಕನ್ನಡ ಚಿತ್ರರಂಗದ ಅಪ್ರತಿಮ ಖಳನಾಯಕ ತೂಗುದೀಪ ಶ್ರೀನಿವಾಸ್ ಅವರ ಬಗ್ಗೆ. ಹೌದು. ಅವರ ಕಲಾಪಯಣ, ಕುಟುಂಬದ ಮೇಲಾದ ಪ್ರಭಾವ, ಆಮೇಲೆ ಮುಖ್ಯವಾಗಿ ಈಗಿನ ತಲೆಮಾರಿನ ಮೇಲೆ ಆ ಪರಂಪರೆಯ ಪ್ರಭಾವ ಹೇಗಿದೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ಈ ವಿಶ್ಲೇಷಣೆಗೆ ನಾವು ವಿಕಿಪೀಡಿಯಾ, ಫಿಲ್ಮಿ ಬೀಟ್ ಲೇಖನಗಳು, ನಿರ್ದೇಶಕ ದಿನಕರ್ ತೂಗುದೀಪ್ ಅವರ ಸಂದರ್ಶನ, ಆಮೇಲೆ ದಿ ವೈರ್ ಪತ್ರಿಕೆಯ ವರದಿ, ಹೀಗೆ ಹಲವು ಮೂಲಗಳನ್ನು ಬಳಸ್ಕೊಳ್ತಾ ಇದ್ದೀವಿ. ಇವೆಲ್ಲದರ ಮೂಲಕ ನಾವು ಮೈಸೂರಿನ ಒಬ್ಬ ತಬ್ಬಲಿ ಹುಡ್ಗ ಹೇಗೆ ತೂಗುದೀಪ ಆಗಿ ಬೆಳೆದ್ರು ಅಂತ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಈ ಕಥೆ ಶುರುವಾಗೋದು 1943ರ ಕಾಲಘಟ್ಟದ ಮೈಸೂರಿನಲ್ಲಿ. ಮುನಿಸ್ವಾಮಿ ಮತ್ತು ಪರ್ವತಮ್ಮ ದಂಪತಿಯ 8ನೇ ಮಗನಾಗಿ ಮೈಸೂರು ಶ್ರೀನಿವಾಸ್ ಹುಟ್ಟುತ್ತಾರೆ. ಆದ್ರೆ ಅವರ ಬಾಲ್ಯ ಸುಲಭವಾಗಿರ್ಲಿಲ್ಲಲ್ವಾ? ಖಂಡಿತ ಇರ್ಲಿಲ್ಲ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಅವರು ಪೋಷಕರನ್ನ ಕಳ್ಕೊಂಡು ಅನಾಥರಾಗ್ತಾರೆ. ಆ ಎಳೆ ವಯಸ್ಸಲ್ಲಿ ಕಾಡಿದ ಒಂಟಿತನ, ಆ ನೋವು, ಇವೆಲ್ಲದಕ್ಕೂ ಒಂದು ಆಶ್ರಯ ಕೊಟ್ಟಿದ್ದು ರಂಗಭೂಮಿ. ಅರೆ, ಅಷ್ಟು ಚಿಕ್ಕ ವಯಸ್ಸಿಗೆ ರಂಗಭೂಮಿ ಒಂಥರ ಬದುಕಿನ ಆಸರೆ ಆಯಿತು ಅಂತೀರಾ? ಹೌದು. ಅದು ಬರೀ ಹವ್ಯಾಸ ಆಗಿರ್ಲಿಲ್ಲ. ಮೈಸೂರಿನ ಸೆಂಟ್ ಫಿಲೋಮಿನಾ ಕಾಲೇಜಿನಲ್ಲಿ ಅವರು BSc ಓದುವಾಗ್ಲೂ ನಾಟಕಗಳಲ್ಲಿ ಬಹಳ ಸಕ್ರಿಯವಾಗಿದ್ರು. ಓಹೋ, ಅವರು ವಿಜ್ಞಾನ ವಿದ್ಯಾರ್ಥಿನ? ಇದು ನನಗೆ ಗೊತ್ತಿರ್ಲಿಲ್ಲ. ನಿಜ. ಆಮೇಲೆ ಆ ನಾಟಕಗಳಲ್ಲಿ ಅವರ ಅಭಿನಯ ನೋಡಿ ಖ್ಯಾತಗಟ್ಟ MP ಶಂಕರ್ ಅವರು ಇವರನ್ನ ಗುರ್ತಿಸ್ತಾರೆ. ಆಗ ಶ್ರೀನಿವಾಸ್ ಅವರು ವಿದ್ಯಾಭ್ಯಾಸನ ಅರ್ಧಕ್ಕೆ ಬಿಟ್ಟು ನಾಟಕ ಕಂಪನಿ ಸೇರ್ಕೊಳ್ತಾರೆ. ಇಲ್ಲೊಂದು ಪ್ರಶ್ನೆ ಬರುತ್ತೆ. ಆ ಕಾಲದಲ್ಲಿ ರಂಗಭೂಮಿಯಿಂದ ಚಿತ್ರರಂಗಕ್ಕೆ ಬಂದ ನಟರು ಬಹಳ ಜನ ಇದ್ರು. ಆದರೆ ಎಲ್ಲರೂ ಇಷ್ಟು ದೊಡ್ಡ ಮಟ್ಟದ ವಿಲನ್ ಆಗ್ಲಿಲ್ಲ. ರಂಗಭೂಮಿಯ ಆ ತರಬೇತಿ ಇವರನ್ನ ಹೇಗೆ ವಿಭಿನ್ನವಾಗಿ ರೂಪಿಸ್ತು? ಇದು ಬಹಳ ಸೂಕ್ಷ್ಮವಾದ ವಿಚಾರ. ಏನ್ ಗೊತ್ತಾ, ಅಂದಿನ ಕಾಲದಲ್ಲಿ ರಂಗಭೂಮಿಯಲ್ಲಿ ಮೈಕ್ ಇರ್ತಾ ಇರ್ಲಿಲ್ಲ. ವೇದಿಕೆ ಮೇಲೆ ನಿಂತು ಕೊನೆ ಸಾಲಿನ ಪ್ರೇಕ್ಷಕನಿಗೂ ಡೈಲಾಗ್ ಕೇಳಿಸ್ಬೇಕು ಅಂದ್ರೆ ನಾಭಿಯಿಂದ ಉಸಿರೆಳೆದು ಗುಡುಗಬೇಕಿತ್ತು. ಅಂದ್ರೆ ಆ ಗಟ್ಟಿ ಧ್ವನಿ ಹುಟ್ಟಿದ್ದೇ ಆ ಗರಡಿಯಲ್ಲಿ. ರಂಗಭೂಮಿ ಒಂಥರ ನಟರಿಗೆ ಒಂದು ಜಿಮ್ ಇದ್ದಾಗೆ ಅಲ್ವಾ? ಕರೆಕ್ಟ್. ಜಿಮ್ಮಲ್ಲಿ ನಾವು ಸ್ನಾಯುಗಳನ್ನ ಬೆಳೆಸೋ ಹಾಗೆ ಇವರು ಧ್ವನಿ ಮತ್ತು ಅಭಿನಯದ ಸ್ನಾಯುಗಳನ್ನ ಬಲಪಡಿಸ್ಕೊಂಡ್ರು. ಒಬ್ಬ ಖಳನಾಯಕನಿಗೆ ಬೇಕಾದ ಆಕ್ರಮಣಕಾರಿ ದೇಹಭಾಷೆ, ಆ ನಿಲುವು ಎಲ್ಲವೂ ಅಲ್ಲಿಂದಲೇ ಬಂತು. ಖಂಡಿತ. ಅದೇ ಬುನಾದಿ ಇಟ್ಕೊಂಡು ಅವರು 1966ರಲ್ಲಿ ಬೆಳ್ಳಿತೆರೆಗೆ ಬರ್ತಾರೆ. KSL ಸ್ವಾಮಿಯವರ ನಿರ್ದೇಶನದಲ್ಲಿ ಶರತ್ಚಂದ್ರ ಚಟರ್ಜಿಯವರ ಬಂಗಾಳಿ ಕಾದಂಬರಿ ಆಧಾರಿತ ಚಿತ್ರ ಶುರುವಾಗುತ್ತೆ. ಅದೇ ತೂಗುದೀಪ. ಹೌದು. ಡಾಕ್ಟರ್ ರಾಜ್ಕುಮಾರ್ ಮತ್ತು ಲೀಲಾವತಿ ಅವರ ಜೊತೆ ಮೊದಲ ಚಿತ್ರದಲ್ಲೇ ನಟಿಸೋ ಅವಕಾಶ ಅವರಿಗೆ ಸಿಗತ್ತೆ. ಆ ಚಿತ್ರದ ಯಶಸ್ಸು ಎಷ್ಟಿತ್ತಂದ್ರೆ ಅಂದಿನಿಂದ ಮೈಸೂರು ಶ್ರೀನಿವಾಸ್ ತೂಗುದೀಪ ಶ್ರೀನಿವಾಸ್ ಆಗಿ ಬದಲಾದ್ರು. ಇದು ಒಂಥರ ಇತಿಹಾಸ. ಮೊದಲ ಚಿತ್ರದ ಹೆಸರಲ್ಲೇ ಜೀವನಪೂರ್ತಿ ಗುರುತಿಸ್ಕೊಳ್ಳೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ. ನಿಜಕ್ಕೂ ಅಲ್ಲ. ಆಮೇಲೆ ನೋಡಿ, ಮೇಯರ್ ಮುತ್ತಣ್ಣ, ಬಂಗಾರದ ಪಂಜರ, ಗಂಧದ ಗುಡಿ, ಸಿಪಾಯಿ ರಾಮು, ಹೀಗೆ ಸಾಲು ಸಾಲು ಅದ್ಭುತ ಚಿತ್ರಗಳಲ್ಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಎದುರು ಖಳನಾಯಕನಾಗಿ ನಿಲ್ತಾರೆ. 1984ರ ರಾಮಪುರದ ರಾವಣ ಚಿತ್ರದಲ್ಲಂತೂ ಅವರ ನಟನೆ ಉತ್ತುಂಗಕ್ಕೆ ಹೋಗಿತ್ತು. ವಜ್ರಮುನಿ, ದೊಡ್ಡಣ್ಣ ಇವರ ಜೊತೆ ಸೇರಿ ವಿಲನ್ಗಳ ಒಂದು ದೊಡ್ಡ ಪಡೆಯನ್ನೇ ಅವರು ಸೃಷ್ಟಿ ಮಾಡಿದ್ರು. ಹೌದು. ಆದ್ರೆ ಇಲ್ಲೊಂದು ಸ್ವಾರಸ್ಯಕರವಾದ ದ್ವಂದ್ವ ಇದೆ. ಪರದೆ ಮೇಲೆ ರಾಜ್ಕುಮಾರ್ ಮತ್ತು ಶ್ರೀನಿವಾಸ್ ಅವರು ಬದ್ಧ ದ್ವೇಷಿಗಳ ತರ ನಟಿಸ್ತಾ ಇದ್ರು. ಒಬ್ರು ನ್ಯಾಯದ ಪರ, ಮತ್ತೊಬ್ರು ಕ್ರೂರ ವಿಲನ್. ಕರೆಕ್ಟ್. ಕರುಣೆಯೇ ಇಲ್ಲದ ವಿಲನ್ ತರ ಕಾಣಿಸ್ತಾ ಇದ್ರು. ಆದ್ರೆ ಕ್ಯಾಮೆರಾ ಆಫ್ ಆದ ತಕ್ಷಣ ಅವರಿಬ್ಬರ ಬಾಂಧವ್ಯ ಹೇಗಿತ್ತು ಅನ್ನೋದು ಬಹಳ ವಿಶೇಷ ಅಲ್ವಾ? ಖಂಡಿತ. ವಾಸ್ತವದಲ್ಲಿ ಅವರಿಬ್ಬರೂ ಅತ್ಯಂತ ಆಪ್ತ ಮಿತ್ರರು. ಅವರ ನಡುವೆ ಅಪಾರವಾದ ಗೌರವ ಇತ್ತು. ಕಷ್ಟದ ಕಾಲದಲ್ಲಿ ಜೊತೆಯಾಗಿ ನಿಲ್ಲುವಂತಹ ಬಂಧ ಅದಾಗಿತ್ತು. ಇದಕ್ಕೊಂದು ಅದ್ಭುತ ಉದಾಹರಣೆ ಅಂದ್ರೆ ಮೈಸೂರಿನಲ್ಲಿ ಶ್ರೀನಿವಾಸ್ ಅವರು ಮನೆ ಕಟ್ಟುವಾಗ ನಡೆದ ಘಟನೆ.
ಆರ್ಥಿಕ ಸಂಕಷ್ಟ ಬಂದು ಮನೆ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ಮೊತ್ತದ ಸಹಾಯ ಮಾಡ್ತಾರೆ. ಹೌದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡ್ತಾರೆ. ಆಮೇಲೆ ಆ ಉಪಕಾರಕ್ಕೆ ಕೃತಜ್ಞತೆಯಾಗಿ ಶ್ರೀನಿವಾಸ್ ಅವರು ಆ ಮನೆಗೆ ಮೂಪಾ ಕೃಪಾ ಅಂತ ಹೆಸರಿಡ್ತಾರೆ. ಅಂದ್ರೆ ಮುತ್ತುರಾಜ್ ಮತ್ತು ಪರ್ವತಮ್ಮ ಕೃಪಾ ಅಂತ. ಇವತ್ತಿನ ಕಾಲದಲ್ಲಿ ಇಂತಹ ಸ್ನೇಹ ಕಲ್ಪಿಸ್ಕೊಳ್ಳೋದು ಕಷ್ಟ ಅಲ್ವಾ? ನಿಜ. ಆ ಕಾಲದ ಕಲಾವಿದರ ನೈತಿಕ ಸಂಹಿತೆ ಇದು. ದಿನಕರ್ ತೂಗುದೀಪ್ ಅವರು ಹೇಳುವ ಹಾಗೆ ನಟ ದರ್ಶನ್ ಒಂದು ಮಾತು ಹೇಳ್ತಾರೆ, ಕಲಾವಿದರು ಮೊದಲು ಹೊರಗಿನ ಸ್ವತ್ತು, ಆಮೇಲೆ ಮನೆಯವರ ಸ್ವತ್ತು ಅಂತ. ಅಂದ್ರೆ ಕಲೆಗೆ ಮತ್ತು ಸಹಕಲಾವಿದರಿಗೆ ಅವರ ಸಮರ್ಪಣೆ ಎಷ್ಟಿತ್ತು ಅನ್ನೋದನ್ನ ಇದು ತೋರ್ಸತ್ತೆ. ಆದ್ರೆ ಈಗ ಆ 4 ಗೋಡೆಗಳ ಒಳಗಿನ ಜೀವನದ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಮಾತಾಡೋಣ. ಖಂಡಿತ. ಪರದೆ ಮೇಲೆ ಅಷ್ಟು ಅಬ್ಬರಿಸುತ್ತಿದ್ದ ಆ ಮನುಷ್ಯ ಮನೆಯೊಳಗೆ ಅತ್ಯಂತ ಮೃದು ಸ್ವಭಾವದ ಮೌನಿ ವ್ಯಕ್ತಿಯಾಗಿದ್ರು ಅಂದ್ರೆ ನಂಬೋ ಕಷ್ಟ ಆಗತ್ತೆ. ಹೌದು ಹೌದು, ಅವರು ಮನೇಲಿ ಹೆಚ್ಚಾಗಿ ಮಾತಾಡ್ತಾ ಇರ್ಲಿಲ್ವಂತೆ ಅಲ್ವಾ? ಕಲಾವಿದರು ತಮ್ಮೆಲ್ಲ ಶಕ್ತಿಯನ್ನ ಕ್ಯಾಮೆರಾ ಮುಂದೆ ಹಾಕಿರ್ತಾರೆ. ಹಾಗಾಗಿ ಮನೆಯಲ್ಲಿ ಪ್ರಶಾಂತತೆ ಬಯಸ್ತಾರೆ. ಅವರು ಸದಾ ಶೂಟಿಂಗ್ನಲ್ಲಿ ಬ್ಯುಸಿ ಇದ್ದಿದ್ರಿಂದ ಮನೆಯ ಸಂಪೂರ್ಣ ಜವಾಬ್ದಾರಿ ಅವರ ಪತ್ನಿ ಮೀನಾ ಅವರ ಮೇಲಿತ್ತು. ಹೌದು, ಮೀನಾ ಅವರು ಅಕ್ಷರಶಃ ಆ ಮನೆಯ ಆಧಾರ ಸ್ತಂಭ ಆಗಿದ್ರು. ಆದರೂ ತಂದೆಯಾಗಿ ಶ್ರೀನಿವಾಸ್ ಅವರು ಶಿಸ್ತು ಕಲಿಸಿದ ರೀತಿ ಬಹಳ ಸ್ವಾರಸ್ಯಕರವಾಗಿದೆ. ದಿನಕರ್ ಅವರು ಹೇಳಿರೋ ಒಂದು ಘಟನೆ ನೆನಪಾಗುತ್ತೆ. ಓ, ಆ ಕುದುರೆ ಮರಿ ಕದ್ದ ಕಥೆ ಅಲ್ವಾ? ಹೌದು, ಅದೇ. ದರ್ಶನ್ ಅವರು ಬಹುಶಃ 3ನೇ ಕ್ಲಾಸ್ನಲ್ಲಿದ್ದಾಗ ಶಾಲೆಯ ಪಕ್ಕದ ಟಾಂಗ ಸ್ಟ್ಯಾಂಡ್ನಲ್ಲಿ ಒಂದು ಕುದುರೆ ಮರಿ ನೋಡ್ತಾರೆ. ಹೀಗಾದ್ರೂ ಮಾಡಿ ಅದನ್ನ ಕದ್ದು ಮನೆಗೆ ತರಬೇಕು ಅಂತ ಪ್ಲಾನ್ ಮಾಡ್ತಾರೆ. ಆ ಎಳೆ ವಯಸ್ಸಿಗೆ ಎಂಥ ಆಲೋಚನೆ ನೋಡಿ. ನಿಜ. ತಮ್ಮ ಚಿಕ್ಕ ತಮ್ಮ ದಿನಕರ್ನ ಸೇರಿಸ್ಕೊಂಡು ಶಾಲೆಗೆ ಚಕ್ಕರ್ ಹೊಡೆದು ಕುದುರೆ ಕದಿಯೋಕ್ ಹೋಗ್ತಾರೆ. ಅದು ಸಿಗಲ್ಲ. ಕಡೆಗೆ ಇವತ್ತು ಶಾಲೆ ರಜೆಯಂತೆ ಸುಳ್ಳು ಹೇಳಿ ಬೇಗ ಮನೆಗೆ ಬರ್ತಾರೆ. ಆದ್ರೆ ಅವತ್ತು ಶ್ರೀನಿವಾಸ್ ಅವರು ಶೂಟಿಂಗ್ಗೆ ಹೋಗದೆ ಮನೇಲೇ ಇರ್ತಾರಲ್ವಾ? ಕರೆಕ್ಟ್. ಸುಳ್ಳು ಹೇಳಿ ಸಿಕ್ಕಿ ಬಿದ್ದಾಗ ಸಿಕ್ಕಿದ ಶಿಕ್ಷೆ ಇದೆಯಲ್ಲ, ಅದು ಸಿನಿಮಾದ ದೃಶ್ಯದ ತರ ಇದೆ. ದರ್ಶನ್ ಅವರನ್ನ ಕೇವಲ ಒಳ ಉಡುಪಲ್ಲಿ ಕೂರಿಸಿ ಪಕ್ಕದಲ್ಲಿ ಕೆಂಡಕ್ಕೆ ಮೆಣಸಿನಕಾಯಿ ಹಾಕಿ ಬೆಲ್ಟ್ನಿಂದ ಹೊಡೆದಿದ್ರಂತೆ. ಅರೆ ಬಾಪ್ರೆ, ಪಕ್ಕದಲ್ಲೇ ಪಾಪ ದಿನಕರ್ ಅಳ್ತಾ ಕೂತಿದ್ರು ಅಂತ ಕೇಳಿದಿನಿ. ಹೌದು, ನಮಗೆ ಕೇಳುವಾಗ ಒಂದು ಕ್ಷಣ ನಗು ಬರುತ್ತೆ. ಆದರೆ ಬೆಳ್ಳಿತೆರೆಯ ವಿಲನ್ ನಿಜ ಜೀವನದಲ್ಲಿ ಮಗ ತಪ್ಪು ಮಾಡಿದಾಗ ಸಾಮಾನ್ಯ ಕಳವಳಗೊಂಡ ತಂದೆಯಂತೆ ವರ್ತಿಸಿದ್ದು ಅವರ ಸರಳ ಕೌಟುಂಬಿಕ ಜೀವನವನ್ನು ತೋರಿಸುತ್ತೆ. ಖಂಡಿತ, ಅದು ಆ ಕಾಲದ ಸಾಮಾನ್ಯ ಶಿಸ್ತಿನ ಕ್ರಮ. ಆದ್ರೆ ಈ ಸರಳ ಸಂಸಾರಕ್ಕೆ ಆಮೇಲೆ ಕರಾಳ ದಿನಗಳು ಶುರುವಾಗುತ್ತೆ. ಅನಾರೋಗ್ಯ ಮತ್ತು ಆರ್ಥಿಕ ಮುಗ್ಗಟ್ಟು ಆವರಣಗೊಳ್ಳುತ್ತೆ. ಹೌದು, ಆ ಘಟ್ಟ ಬಹಳ ನೋವಿನಿಂದ ಕೂಡಿದೆ. ಕಲಾಕ್ಷೇತ್ರದಲ್ಲಿ ಮೆರೆಯುವ ನಕ್ಷತ್ರಗಳು ಕಾಯಿಲೆ ಬಂದಾಗ ಎದುರಿಸುವ ವಾಸ್ತವ ಬಹಳ ಕಠಿಣವಾಗಿರುತ್ತೆ. ತೂಗುದೀಪ ಅವರಿಗೆ ಸಿಗರೆಟ್ ಸೇದುವ ಹವ್ಯಾಸ ಇತ್ತು. ಆಮೇಲೆ ಮಧುಮೇಹ ಕೂಡ ಶುರುವಾಯಿತು. ಆ ಮಧುಮೇಹ ಉಲ್ಬಣಗೊಂಡು ಕಡೆಗೆ ಮೂತ್ರಪಿಂಡಗಳ ವೈಫಲ್ಯಕ್ಕೆ ಅಂದ್ರೆ ಕಿಡ್ನಿ ಫೇಲ್ಯೂರ್ಗೆ ದಾರಿ ಮಾಡ್ಕೊಡ್ತು. ಏನ್ ಗೊತ್ತಾ, ಆ ಕಾಲದ ಚಿತ್ರರಂಗ ಇಂದಿನ ಹಾಗೆ ಇರಲಿಲ್ಲ. ಕಾರ್ಪೊರೇಟ್ ಪ್ರಾಯೋಜಕತ್ವ, ದೊಡ್ಡ ಸಂಭಾವನೆ ಇರಲಿಲ್ಲ. ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು. ಅವರು ಬಣ್ಣ ಹಚ್ಚೋದು ನಿಂತಾಗ ಆದಾಯ ಕೂಡ ನಿಂತು ಹೋಯ್ತು. ನಿಜ. ಆದ್ರೆ ಆ ಕಿಡ್ನಿ ಕಾಯಿಲೆ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಬೇಕಿತ್ತು. ಕಡೆಗೆ ಮನೆಯ ಆಸ್ತಿ, ಒಡವೆ ಎಲ್ಲವನ್ನೂ ಮಾರುವ ಪರಿಸ್ಥಿತಿ ಬಂತು. ಒಬ್ಬ ಮೇರು ನಟನ ಕುಟುಂಬ ಬೀದಿಗೆ ಬೀಳುವ ಸ್ಥಿತಿಗೆ ತಲುಪಿತು ಅನ್ನೋದು ಬಹಳ ಬೇಸರದ ಸಂಗತಿ. ಇಂಥ ಕತ್ತಲೆಯ ಸಮಯದಲ್ಲಿ ಪತ್ನಿ ಮೀನಾ ಅವರು ಆ ನೋವನ್ನ ನಿಭಾಯಿಸಿದ ರೀತಿ ನಿಜಕ್ಕೂ ಅಸಾಧಾರಣ. ಹೌದು. ಪತಿಯ ಜೀವ ಉಳಿಸೋಕೆ ಮೀನಾ ಅವರು ಯಾವುದೇ ಯೋಚನೆ ಮಾಡದೆ ತಮ್ಮ ಒಂದು ಕಿಡ್ನಿಯನ್ನೇ ದಾನ ಮಾಡ್ತಾರೆ. ಒಂಥರ ಆರ್ಥಿಕ ದಿವಾಳಿತನ, ಇನ್ನೊಂದು ಕಡೆ ಗಂಡನ ಕಾಯಿಲೆ, ಸಣ್ಣ ಮಕ್ಕಳು, ಇಷ್ಟೆಲ್ಲ ಇದ್ರೂ ಅವರು ಬಹಳ ಎದೆಗಾರಿಕೆಯಿಂದ ಹೋರಾಡಿದ್ರು. ಆದರೆ ದುರಾದೃಷ್ಟವಶಾತ್ 1995ರ ಅಕ್ಟೋಬರ್ 16ರಂದು ತೂಗುದೀಪ ಅವರು ತೀರ್ಕೊಳ್ತಾರೆ. ಕೇವಲ 52 ವರ್ಷ ವಯಸ್ಸು ಅವರಿಗೆ. ತೀವ್ರ ಹೃದಯಾಘಾತದಿಂದ ಅವರು ನಿಧನರಾದ್ರು. ಇನ್ನು ಎಷ್ಟೋ ವೈವಿಧ್ಯಮಯ ಪಾತ್ರಗಳನ್ನ ಮಾಡಬಹುದಾಗಿದ್ದ ವಯಸ್ಸು ಅದು. ಖಂಡಿತ. ಅವರ ಸಾವು ಕುಟುಂಬವನ್ನ ಕತ್ತಲಿಗೆ ದೂಡಿತು. ಆಮೇಲೆ ಆ ಕುಟುಂಬ ಕಡು ಬಡತನ, ಸಮಾಜದ ನಿರ್ಲಕ್ಷ್ಯ ಎಲ್ಲವನ್ನೂ ಎದುರಿಸಿತು. ಆದ್ರೆ ಆ ನೋವಿನಿಂದಲೇ ಮಕ್ಕಳು ಪಾಠ ಕಲ್ತರಲ್ವಾ? ಹೌದು. ತಂದೆಯ ಹೆಸರಿನ ಘನತೆ ಮತ್ತು ತಾಯಿಯ ಕಠಿಣ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೆದ್ರು. ಬೂದಿಯಿಂದ ಎದ್ದು ಬಂದ ಫೀನಿಕ್ಸ್ ಪಕ್ಷಿ ತರ ಅವರು ಮತ್ತೆ ಚಿತ್ರರಂಗದಲ್ಲಿ ಬೇರೂರಿದ್ರು. ದಿನಕರ್ ಅವರು ಜೊತೆಯಲ್ಲಿ ಅನ್ನೋ ಸೂಪರ್ ಹಿಟ್ ಚಿತ್ರ ನಿರ್ದೇಶನ ಮಾಡಿದ್ರು. ಇನ್ನು ದರ್ಶನ್ ಅವರಂತೂ ತಂದೆಯ ನೆರಳಿನಲ್ಲೇ ಚಿತ್ರರಂಗಕ್ಕೆ ಬಂದ್ರು. ಆರಂಭದಲ್ಲಿ ವಿಲನ್ ಆಗಿ, ಆಮೇಲೆ ದೊಡ್ಡ ನಾಯಕರಾಗಿ ಬೆಳೆದ್ರು. ನಿಜ. ಇವತ್ತೂ ಅವರ ಅಭಿಮಾನಿಗಳು ಅವರನ್ನ
ತೂಗುದೀಪ ಡೈನೆಸ್ಟಿ ಅಂದ್ರೆ ತೂಗುದೀಪ ಪರಂಪರೆ ಅಂತಾನೆ ಆರಾಧಿಸ್ತಾರೆ. ಆದ್ರೆ ಈ ಪರಂಪರೆ ಬಗ್ಗೆ ಮಾತಾಡುವಾಗ ದಿ ವೈರ್ ಲೇಖನದಲ್ಲಿರೋ ಒಂದು ಮುಖ್ಯ ವಿಶ್ಲೇಷಣೆಯನ್ನ ಗಮನಿಸ್ಬೇಕು. ಅದೇನು ಅಂತ ವಿವರವಾಗಿ ಹೇಳ್ತೀರಾ? ಅಂದ್ರೆ ಆ ಲೇಖನ ತಂದೆ ಮತ್ತು ಮಗನ ಪರಂಪರೆಯ ನಡುವಿನ ಒಂದು ದೊಡ್ಡ ವ್ಯತಿರಿಕ್ತತೆಯನ್ನ, ಕಾಂಟ್ರಾಸ್ಟ್ ಅನ್ನ ಎತ್ತಿ ತೋರಿಸುತ್ತೆ. ತಂದೆ ತೂಗ್ದೀಪ ಅವರು ಪರದೆ ಮೇಲೆ ಎಷ್ಟೇ ಕ್ರೂರ ವಿಲನ್ ಆಗಿದ್ರು, ನಿಜ ಜೀವನದಲ್ಲಿ ಮೃದು ಸ್ವಭಾವದವರಾಗಿದ್ರು. ಓಹೋ, ಆದ್ರೆ ಮಗ ದರ್ಶನ್ ಅವರ ವಿಚಾರದಲ್ಲಿ ಇದು ಉಲ್ಟಾ ಆಗಿದೆ ಅಂತನಾ? ಹೌದು, ಲೇಖನ ಹೇಳೋ ಹಾಗೆ ಮಗ ದರ್ಶನ್ ಬೆಳ್ಳಿತೆರೆ ಮೇಲೆ ದುಷ್ಟರನ್ನ ಸದೆ ಬಡಿಯೋ ಆದರ್ಶ ನಾಯಕನಾಗಿ ಮೆರೆದಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಓರ್ವ ಅಭಿಮಾನಿಯ ಕೊಲೆ ಪ್ರಕರಣ ಮತ್ತು ಕೌಟುಂಬಿಕ ಹಿಂಸಾಚಾರದ ಆರೋಪಗಳಿಂದ ಎದುರಿಸ್ತಾ ಇದ್ದಾರೆ. ಪ್ರಸ್ತುತ ಜೈಲ್ನಲ್ಲಿ ಖೈದಿ 6106 ಆಗಿ ಅವರು ದಿನ ದೂಡ್ತಾ ಇದ್ದಾರೆ ಅಂತ ಲೇಖನ ವಿಶ್ಲೇಷಣೆ ಮಾಡಿದೆ ಅಲ್ವಾ? ಕರೆಕ್ಟ್. ಪರಂಪರೆ ಅನ್ನೋದು ಬರೀ ಕೀರ್ತಿಯನ್ನ ಮಾತ್ರ ತರುವುದಿಲ್ಲ, ಅದು ದೊಡ್ಡ ಜವಾಬ್ದಾರಿಯನ್ನೂ ತರುತ್ತೆ. ಆರಂಭದಲ್ಲಿ ಮಕ್ಕಳು ಆ ಹೆಸರನ್ನ ಅದ್ಭುತವಾಗಿ ಬೆಳೆಸಿದ್ರು, ಆದ್ರೆ ನಂತರದ ವಿವಾದಗಳು ಆ ಪರಂಪರೆಯ ಚಿತ್ರಣವನ್ನೇ ಪ್ರಶ್ನಾರ್ಥ ಮಾಡಿದೆ ಅಂತ ಲೇಖನ ಹೇಳುತ್ತೆ. ಹೌದು, ಇದು ಬಹಳ ಕಟುವಾದ ಸತ್ಯ. ನಾವು ಯಾವುದೇ ಪರವಿರೋಧ ನಿಲುವು ತಗೊಳ್ದೇ ಇದನ್ನ ನೋಡಿದಾಗ ಸಮಾಜ, ಕಲೆ ಮತ್ತು ಕಲಾವಿದನನ್ನ ಹೇಗೆ ಅಳಿಯುತ್ತೆ ಅನ್ನೋದು ಅರ್ಥ ಆಗುತ್ತೆ. ಖಂಡಿತ. ಒಂದು ಇಡೀ ಪರಂಪರೆಯ ಇತಿಹಾಸ ಕೇವಲ ಒಬ್ಬ ವ್ಯಕ್ತಿಯ ನಡೆಯಿಂದ ಹೇಗೆ ತಿರುವು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಿಜ. ನಾವು ಇವತ್ತಿನ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಅನಾಥ ಯುವಕನೊಬ್ಬ ನಾಟಕಗಳ ಮೂಲಕ ಬೆಳೆದು ಮಹಾನ್ ಕಲಾವಿದನಾಗಿ ಹೊರಹೊಮ್ಮಿದ ಕಥೆ ಬಹಳ ಸ್ಫೂರ್ತಿದಾಯಕವಾಗಿದೆ. ಹೌದು. ಡಾಕ್ಟರ್ ರಾಜ್ ಜೊತೆಗಿನ ಬಾಂಧವ್ಯ, ಆರ್ಥಿಕ ಮುಗ್ಗಟ್ಟು, ಮೀನಾ ಅವರ ತ್ಯಾಗ ಇವೆಲ್ಲವೂ ಕನ್ನಡ ಚಿತ್ರರಂಗದ ಇತಿಹಾಸದ ಒಂದು ಬಹುಮುಖ್ಯ ಅಧ್ಯಾಯ. ಖಂಡಿತ. ಸವಾಲುಗಳು ಎಷ್ಟೇ ದೊಡ್ಡಿರ್ಲಿ, ಹೋರಾಡುವ ಗುಣ ಇದ್ರೆ ಮತ್ತೆ ಚಿಗುರಬಹುದು ಅನ್ನೋದನ್ನ ಆ ಕುಟುಂಬದ ಆರಂಭಿಕ ಮರುಹುಟ್ಟು ನಮಗೆ ತೋರಿಸಿಕೊಟ್ಟಿದೆ. ಹೌದು. ಕೊನೆಯದಾಗಿ ಒಂದು ಪ್ರಚೋದನಾತ್ಮಕ ಆಲೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ಶೂನ್ಯದಿಂದ ಬಂದು ಹೆಸರು ಮಾಡೋದು ಒಂದು ಹೋರಾಟ ಆದ್ರೆ, ಆ ಪರಂಪರೆಯನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ಸವಾಲಲ್ವಾ? ಖಂಡಿತವಾಗಿಯೂ. ಆ ಭಾರವಾದ ಕಿರೀಟವನ್ನ ಹೊರುವುದು ಸುಲಭವಲ್ಲ. ಅದೇ ಪರದೆ ಮೇಲೆ ಸದಾ ಕೋಪ, ದ್ವೇಷ ಪ್ರದರ್ಶಿಸುವ ವಿಲನ್ಗಳು ತಮ್ಮ ಒಳಗಿನ ನಕಾರಾತ್ಮಕ ಭಾವನೆಗಳನ್ನು ಹೊರಹಾಕಿ ನಿಜ ಜೀವನದಲ್ಲಿ ಹೆಚ್ಚು ಪ್ರಶಾಂತವಾಗಿರ್ತಾರ? ಹಾಗಾದ್ರೆ ಸದಾ ಆದರ್ಶ ನಾಯಕರಾಗಿ ಕಾಣಿಸ್ಕೊಳ್ಳುವವರ ಮೇಲೆ ರಿಯಲ್ ಲೈಫ್ನಲ್ಲೂ ಅದೇ ಪರಿಪೂರ್ಣತೆ ಕಾಪಾಡಿಕೊಳ್ಳುವ ಎಂಥ ಒತ್ತಡ ಇರ್ಬೋದು ಅಲ್ವಾ? ಇದು ನಿಜಕ್ಕೂ ಬಹಳ ಆಳವಾದ ಯೋಚನೆ. ಹೌದು. ಸಾರ್ವಜನಿಕರ ಅತಿಯಾದ ನಿರೀಕ್ಷೆಗಳ ನಡುವೆ ತಪ್ಪು ಮಾಡುವ ಸ್ವಾತಂತ್ರ್ಯವೇ ಇಲ್ಲದ ಒಂದು ಅದೃಶ್ಯ ಪಂಜರದಲ್ಲಿ ಅವರು ಸಿಲುಕಿಕೊಳ್ತಾರಾ? ಈ ಬಗ್ಗೆ ನೀವೇ ಯೋಚಿಸಿ. ಮುಂದಿನ ಆಳವಾದ ವಿಶ್ಲೇಷಣೆಯಲ್ಲಿ ಮತ್ತೊಂದು ರೋಚಕ ವಿಷಯದೊಂದಿಗೆ ಸಿಗೋಣ.